ಎಲ್ಲ ನನ್ನ ಪ್ರೀತಿಯ ಮಕ್ಕಳಿಗೆ SSLC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಮತ್ತೊಮ್ಮೆ ನಾನು ನಿಮ್ಮ ಗಣಿತ ಶಿಕ್ಷಕ ಕಿಶೋರ್ ಗುಬ್ಬಿ. ಮಕ್ಕಳ, ಇವತ್ತು ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂದರೆ ವರ್ಗ ಸಮೀಕರಣಗಳು ಈ ಒಂದು ಕಾನ್ಸೆಪ್ಟಲ್ಲಿ ಬರೋ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಸಾಲ್ವಿಂಗ್ ಪಾರ್ಟ್ ಇದೆಯಲ್ಲ, ಅಂದರೆ ರೂಟ್ನ ಕಂಡುಹಿಡಿಯೋದು, ಮೂಲಗಳನ್ನು ಕಂಡುಹಿಡಿಯೋದು. ಆ ಮೂಲಗಳನ್ನು ಕಂಡುಹಿಡಿಯಲಿಕ್ಕೆ ನಮಗೆ ಗೊತ್ತಿರ್ತಕ್ಕಂಥ ಎರಡು ಮೆಥಡ್ಗಳು ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿರೋದು. ಒಂದು ಫ್ಯಾಕ್ಟರೈಸೇಷನ್ ಅಂದರೆ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಮೆಥಡು, ಅದರೊಟ್ಟಿಗೆ ಕ್ವಾಡ್ರಾಟಿಕ್ ಫಾರ್ಮುಲಾ ಮೆಥಡ್ ಒಂದಿದೆ. ಅದನ್ನು ಬಿಟ್ಟು ಇನ್ನೊಂದು ಮೆಥಡ್ ಇತ್ತು, ಅದು ಮುಂಚೆ ಇತ್ತು, ಇವಾಗ ತೆಗೆದಾಕಿದ್ದಾರೆ. ಅದನ್ನು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್ ಅಂತ ಕರಿತಿದ್ವಿ. ಬಟ್ ಆದರೆ ಈ ಎಲ್ಲ ಮೆಥಡ್ಗಳಲ್ಲೂ ಕೂಡ ನಿಮಗೆ ಒಂದು ಪ್ರಾಬ್ಲಮ್ ಏನಂದರೆ, ಇಲ್ಲ ನೀವೇನೋ ಒಂದು ಗೆಸ್ ಮಾಡಬೇಕಾಗುತ್ತೆ, ಅಥವಾ ನೀವೇನೋ ಒಂದು ಮೆಮೊರೈಸ್ ಮಾಡಿ ಇಟ್ಕೋಬೇಕಾಗುತ್ತೆ, ನಿಮ್ಮ ಜ್ಞಾಪಕ ಶಕ್ತಿನ ಬಳಸಬೇಕಾಗುತ್ತೆ, ಅಥವಾ ಒಂದು ಗೆಸ್ಸಿಂಗ್ ವರ್ಕ್ ಅಂತೂ ಇದ್ದೇ ಇರುತ್ತೆ ಇಲ್ಲಿ. ಬಟ್ ಆದರೆ ಇದೆಲ್ಲದನ್ನು ಮೀರಿ ಅಡ್ವಾನ್ಸ್ ಮೆಥಡ್ ಒಂದಿದೆ. ಈ ಮೆಥಡು ನಿಮಗೆ ಬಹಳ ಹೆಲ್ಪ್ ಆಗುತ್ತೆ, ಅಟ್ಲೀಸ್ಟ್ ನಾಟ್ ಇನ್ ದ ಅಕಾಡೆಮಿಕ್ಸ್ ಪಾರ್ಟ್. ಬಟ್ ಆದರೆ ಹೊರಗಡೆ ನಿಮಗೆ ಯಾವುದೇ ಕ್ವಾಡ್ರಾಟಿಕ್ ಈಕ್ವೇಷನ್ನ, ಪ್ರಪಂಚದಲ್ಲಿ ಯಾವುದೇ ಕ್ವಾಡ್ರಾಟಿಕ್ ಈಕ್ವೇಷನ್ ಫ್ರೇಮ್ ಮಾಡಿದ್ರು ಕೂಡ ಅದನ್ನು ಸಾಲ್ವ್ ಮಾಡೋದಕ್ಕೆ ನೀವು ಈ ಮೆಥಡನ್ನು ಬಳಸ್ಬೋದಾಗುತ್ತೆ. ವೆರಿ ಈಸಿ ಆ್ಯಂಡ್ ವೆರಿ ಬೇಸಿಕ್ ಮೆಥಡು, ಭಾಳ ಸಿಂಪಲ್ ಮೆಥಡು ವಿತ್ ಲಾಜಿಕ್. ಇದು ನಾನು ಈ ಕ್ಲಾಸ್ನಲ್ಲಿ ಕೊಟ್ಟಿದ್ದೇನೆ. ಈ ಮೆಥಡನ್ನು ಕಂಡಿಡಿದವರು ಜಪಾನಿನ ಒಬ್ಬ ಪ್ರೊಫೆಸರು, ಮ್ಯಾಥಮೆಟಿಕ್ಸ್ ಪ್ರೊಫೆಸರು. ಅವ್ರ ಹೆಸರು ಬಂದು ಪ್ರೊಫೆಸರ್ ಪೋ ಶೆನ್ ಲೋ ಅಂತ ಹೇಳಿ, ಪ್ರೊಫೆಸರ್ ಪೋ ಅಂತ ಕರಿತೇವೆ. ಅವರ ಒನ್ ಆಫ್ ದ ಫೇಮಸ್ ಮೆಥಡ್ಸು ಲಾಸ್ಟ್ 2020 ಅನಿಸುತ್ತೆ, ಆ ಟೈಮಲ್ಲಿ ಈ ಒಂದು ಮೆಥಡ್ ಬಹಳ ಚಾಲ್ತಿಗೆ ಬಂತು, ಸುಮಾರು ಕಡೆ ಹೆಲ್ಪ್ ಆಗುತ್ತೆ. ಇದನ್ನು ನಾವು ಎಕ್ಸಾಮಲ್ಲಿ ಯೂಸ್ ಮಾಡ್ಬೋದಾ? ಮೋಸ್ಟ್ಲಿ ಇಲ್ಲ. ಬಟ್ ಆದರೆ ಯಾವುದೇ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಕೊಟ್ಟರು ಕೂಡ ನೀವು ಕ್ಷಣಾರ್ಥದಲ್ಲಿ ವಿತಿನ್ 30 ಸೆಕೆಂಡ್ಸ್ 1 ಮಿನಿಟಲ್ಲೇ ಸಾಲ್ವ್ ಮಾಡಿಬಿಡ್ಬೋದು. ಸೊ ಆ ಒಂದು ಮೆಥಡನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ಲಿಕ್ಕೆ ಹೊರಟಿದ್ದೇನೆ. ಓಕೆನಾ? ತುಂಬ ತಡ ಮಾಡೋದು ಬೇಡ, ಹೇಗೆ ಈ ಹೊಸ ಮೆಥಡನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋದು ನೋಡೋಣ ಬನ್ನಿ. ನಾವು ಮುಂಚೆ ಹೆಂಗೆ ಮಾಡ್ತಾಯಿದ್ವಿ, ಯಾವುದೇ ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟರು ಕೂಡ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಮಾಡ್ತಾಯಿದ್ವಿ, ಹೌದಲ್ವಾ? ಅಂದರೆ ಫ್ಯಾಕ್ಟರೈಸೇಷನ್ ಮೆಥಡ್, ಅಪವರ್ತನ ವಿಧಾನ ಬಳಸಿ ನಾವು ಸಾಲ್ವ್ ಮಾಡ್ತಾಯಿದ್ವಿ. ಬಟ್ ಆದರೆ ಇವಾಗ ಫಸ್ಟ್ ಅದನ್ನು ಹೆಂಗೆ ಮಾಡ್ತಿದ್ವಿ ಒಂದ್ಸರಿ ಜ್ಞಾಪಿಸ್ಕೊಳ್ಳೋಣ. x² ಇಂಟು 12 ಮಾಡ್ತಾಯಿದ್ವಿ, ಫಸ್ಟ್ ಟರ್ಮ್ ಇಂಟು ಲಾಸ್ಟ್ ಟರ್ಮ್ 12x² ಆಗ್ತಾಯಿತ್ತು. ಇದನ್ನು ಸ್ಪ್ಲಿಟ್ ಮಾಡ್ತಾಯಿದ್ವಿ. ಇಲ್ಲಿ ಎರಡು ಸಂಖ್ಯೆಗಳನ್ನ ಬರಿತಾ ಇದ್ವಿ. ಈ ಎರಡೂ ಸಂಖ್ಯೆಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಪ್ರಾಡಕ್ಟ್ ನಮ್ಗೆ ಏನು ಬರಬೇಕಾಗಿತ್ತು? ಎರಡು ಸಂಖ್ಯೆಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ 12x² ಬರಬೇಕಿತ್ತು, 12x². ಹಾಗೆ ಸಮ್ ಅಂದರೆ ಮೊತ್ತ ಏನು ಬರಬೇಕು ನಮಗೆ? ಎರಡು ಸಂಖ್ಯೆಗಳನ್ನ ಆ್ಯಡ್ ಮಾಡಿದಾಗ ಮಧ್ಯ ಟರ್ಮ್ 8x ಬರಬೇಕು, ಸಮ್ ಏನು ಬರಬೇಕು? 8x ಬರಬೇಕು. ಆ ರೀತಿ ಎರಡು ನಂಬರ್ಗಳನ್ನ ಹುಡುಕ್ತಾ ಇದ್ವಿ. ಈಗ ನೋಡಿದ್ರೆ ನೀವು 6x ಮತ್ತು 2x ಅಂತ ಬರೀಬೋದು. 6x 2x ಎರಡು ನಂಬರ್ಗಳನ್ನ ತೊಗೋಬೋದಾಗುತ್ತೆ. 6 2 12, ಪ್ರಾಡಕ್ಟ್ 12x² ಬರ್ತಾ ಇದೆ. 6x + 2x ಅಂದರೆ 8x ಬರ್ತಾ ಇದೆ. ನೆಕ್ಸ್ಟು ನಾವು x² + 6x + 2x + 12 = 0 ಅಂತ ಮಾಡ್ತಾ ಇದ್ವಿ. ಇಲ್ಲಿ x ಕಾಮನ್ ತೆಗಿತಾ ಇದ್ವಿ, x × x + 6 ಪ್ಲಸ್ ಇಲ್ಲಿ 2 ಕಾಮನ್ ತೆಗೆದ್ರೆ 2 × x + 6 ಆಗುತ್ತೆ. ಸೊ ಇವಾಗ x + 6 ಕಾಮನ್ ತೆಗೆದ್ರೆ ನಾವು ಉಳಿಯೋದು x + 2 = 0. ಸೊ ಹಂಗಂದ್ರೆ x + 6 should be equal to 0 or x + 2 should be equal to 0. 6 ಈ ಕಡೆ ಹೋದರೆ x = -6 ಆಗುತ್ತೆ, ಆರ್ x = 2 ಈ ಕಡೆ ಬಂದರೆ -2 ಆಗುತ್ತೆ. ಇದು ನಮಗೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ಮೆಥಡು, ಪ್ರಾಕ್ಟೀಸ್ ಕೂಡ ಮಾಡಿದ್ದೀವಿ. ಬಟ್ ಆದರೆ ಹೊಸ ಮೆಥಡಲ್ಲಿ ಇನ್ನೂ ಈಸಿಯಾಗಿ ಹೆಂಗೆ ಮಾಡಬಹುದು ಅದನ್ನು ನೋಡೋಕ್ಕೆ ಇದೇ ಕ್ವಶನನ್ನು ತೊಗೊಂಡಿದ್ದೆ ನಾನು, x² + 8x + 12. ಈಗ ಸ್ವಲ್ಪ ಬೇಸಿಕ್ಸ್ನ, ಒಂದು ಲಾಜಿಕ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅರ್ಥ ಆದರೆ ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗಿಲ್ಲ 12th ಅಂತೂ ಡೆಫಿನೆಟ್ಲಿ ಅರ್ಥ ಆಗುತ್ತೆ. ಅಟ್ಲೀಸ್ಟ್ ಇವಾಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಓಕೆನಾ? ಸೊ ಯಾವುದೇ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ತಗೊಂಡ್ರೆ ನಮಗೆ ಎಷ್ಟು ರೂಟ್ಸ್ ಬರಬೇಕು? 2 ರೂಟ್ಸ್ ಬರಬೇಕು, ಹೌದಲ್ವಾ? ಸೊ ಆ 2 ರೂಟ್ಸ್ಗಳ ಗ್ರಾಫ್ ನೋಡೋದಾದರೆ ನಾವು ಹಿಂಗಿರ್ತಾ ಇತ್ತು. ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಅವರ್ ಗ್ರಾಫ್ ಅಂತ ಇಟ್ಕೊಳ್ಳೋಣ, ಓಕೆನಾ? ಈ ಗ್ರಾಫ್ನೇ ಅಂತ ಕರಿತೀವಿ ನಾವು ಪ್ಯಾರಾಬೋಲಾ ಅಂತ. ನಮಗೆ ರೂಟ್ಸ್ ಅಥವಾ ಝೀರೋಸ್ ಅಂತ ನಾವು ಪಾಲಿನಾಮಿಯಲ್ಸ್ ಚಾಪ್ಟರ್ ಓದಿದ್ದೀವಿ. ಆ ಝೀರೋಸ್ ಯಾವುದಾಗಿರುತ್ತೆ? ಇದರ್ ಇದು ಮತ್ತು ಇದು, ಈ 2 ಪಾಯಿಂಟ್ಗಳು ನಮ್ಮ ರೂಟ್ಸ್ಗಳಾಗಿರುತ್ತೆ, ಹೌದಲ್ವಾ? ಸೊ ಇವಾಗ ಈ 2 ಪಾಯಿಂಟ್ಗಳು ಏನಿದು ರೂಟ್ಸು. ಸಮ್ ಆಫ್ ರೂಟ್ಸ್ ಏನಾಗಿರಬೇಕು ಅಂದರೆ ಝೀರೋಸ್ದು ಸಮ್ ಏನಾಗಿರಬೇಕು? ವಿಚ್ ಈಸ್, ನಾವು ಮುಂಚೆ ಓದಿದ್ವಲ್ಲ ಪಾಲಿನಾಮಿಯಲ್ಸ್, α + β ಶುಡ್ ಬಿ ಈಕ್ವಲ್ ಟು ವಾಟ್? -b/a, ಹೌದಲ್ವಾ? ಸಮ್ ಆಫ್ ಝೀರೋಸ್ ಏನಾಗಿರುತ್ತೆ? -b/a. ಈ 2 ಪಾಯಿಂಟ್ಗಳ ಅಂದರೆ 2 ರೂಟ್ಗಳ ಸಮ್ಮು ಮೊತ್ತ -b/a. ಆ 2 ರೂಟ್ಗಳೆಲ್ಲಿದೆ? ಇಲ್ಲೊಂದಿದೆ, ಇಲ್ಲೊಂದಿದೆ. ಈ 2 ರೂಟ್ಗಳ ಮಧ್ಯದ ಪಾಯಿಂಟ್ ಹೆಂಗೆ ಕಂಡುಹಿಡಿತೀರಾ? ಕಂಡುಹಿಡಿಬೋದಾ ನೋಡಿ. ಸೊ ಈ ಪಾಯಿಂಟು ಫಾರ್ ಎಕ್ಸಾಂಪಲ್ ಇದನ್ನು 2 ಅಂತ ತೊಗೊಳ್ಳೋಣ, ಈ ಪಾಯಿಂಟ್ನ ಫಾರ್ ಎಕ್ಸಾಂಪಲ್ 6 ಅಂತ ತೊಗೊಳ್ಳೋಣ, 2 ಮತ್ತು 6 ಅಂತ ತೊಗೊಳ್ಳೋಣ. ಸೊ 2 ಪಾಯಿಂಟ್ಗಳ ಮಿಡ್ ಪಾಯಿಂಟ್ ಏನಾಗಿರುತ್ತೆ? 2 ಮತ್ತು 6 ಮಧ್ಯದಲ್ಲಿ ಏನು ಬರುತ್ತೆ? ಇಲ್ಲಿ ಎಕ್ಸಾಕ್ಟ್ಲಿ ಸೆಂಟ್ರಲ್ಲಿ ದಿಸ್ ಪಾಯಿಂಟ್ ವಿಲ್ ಬಿ
ದಿಸ್ ಪಾಯಿಂಟ್ ಈಸ್ ನಥಿಂಗ್ ಬಟ್ 4 ಆಗಿರುತ್ತೆ, ಹೌದಲ್ವಾ? ವಾಟ್ ಇಸ್ ದಿಸ್? 4. ಆವ್ರೇಜ್ ಆಫ್ ಸಮ್ ತಗೋತಾ ಇದ್ದೀನಿ ನಾವು, ಆವ್ರೇಜ್ ಆಫ್ ಸಮ್. ಬಟ್ ನಮ್ಗೆ ರೂಟ್ಸ್ ಗೊತ್ತಿದೆ, ಅದಕ್ಕೆ 4 ಅಂತ ಗೊತ್ತಾಯ್ತು. ಗೊತ್ತಾಗಿಲ್ಲ ಅಂದರೆ ಏನು ಮಾಡ್ಬೋದು? ಡಿವೈಡೆಡ್ ಬೈ 2 ಮಾಡಿದ್ರೆ, ಇಲ್ಲೂ ಡಿವೈಡೆಡ್ ಬೈ 2 ಮಾಡಿದ್ರೆ ದಿಸ್ ಈಸ್ ದ ಆವ್ರೇಜ್ ಆಫ್ ಸಮ್, ಅಂದರೆ ಆವ್ರೇಜ್ ಆಫ್ ಸಮ್. ಇದು ಅರ್ಥ ಆಗಿಲ್ಲ ಅಂದರೆ ಪರವಾಗಿಲ್ಲ, ಮೆಥಡ್ನ ಕಲ್ತ್ಕೊಂಡು ಕೂಡ ಸಾಕು. ಅದೇನು ಎಕ್ಸಾಮ್ಗೆ ಹೆಲ್ಪ್ ಆಗುತ್ತಾ? ಎಕ್ಸಾಮ್ಗೆ ಹೆಲ್ಪ್ ಆಗಲ್ಲ, ಬಟ್ ನಿಮಗೆ ಈಸಿ ಆಗಲಿ ಅಂತ ಕ್ವಾಡ್ರಾಟಿಕ್ ಈಕ್ವೇಷನ್ ಹೊಸ ಮೆಥಡ್. ಓಕೆನಾ? ಆವ್ರೇಜ್ ಆಫ್ ಸಮ್ ಏನಾಗುತ್ತೆ? ಮೈನಸ್ ಬಿ ಬೈ 2 ರೆಸಿಪ್ರೋಕಲ್ ಆದರೆ 2a ಆಗುತ್ತೆ, ಮೈನಸ್ ಬಿ ಬೈ 2a. ವಾಟ್ ಇಸ್ ದಿಸ್? ಆವ್ರೇಜ್ ಆಫ್ ಸಮ್ಸ್. ಇವಾಗ ಇನ್ನು ಸ್ವಲ್ಪ ಝೂಮ್ ಮಾಡಿ ನೋಡೋದಾದ್ರೆ ನಾವು ಹಿಂಗಿದೆಯಾ? ಈ ಪಾಯಿಂಟ್ ಸಿಕ್ಕಿದೆ ನಮಗೆ, ದಿಸ್ ಪಾಯಿಂಟ್ ವಿ ಹ್ಯಾವ್ ಗಾಟ್ ಮೈನಸ್ ಬಿ ಬೈ 2a. ಈ ಪಾಯಿಂಟಿಂದ ಹಿಂದಕ್ಕೂ ನಮ್ಮ ಆನ್ಸರು 0. ಎಷ್ಟೋ ಯೂನಿಟ್ಸ್ ಹಿಂದೆ ಇದೆ, ರೈಟ್ ಸೈಡ್ಗೂ ಅಷ್ಟೇ ಎಷ್ಟೋ ಯೂನಿಟ್ಸ್, ಸೇಮ್ ಯೂನಿಟ್ಸು ಮುಂದೆ ಇದೆ. ಅಂದರೆ ಅರ್ಥ ಏನು? ಫಾರ್ ಎಕ್ಸಾಂಪಲ್, ಈ 4ಇಂದ ಈ ಕಡೆ 2 ಬಂದರೆ 2 ಸಿಗುತ್ತೆ, ಈ ಕಡೆ 2 ಹೋದರೆ 6 ಸಿಗುತ್ತೆ, ಹೌದಲ್ವಾ? ಸೇಮ್ ಯೂನಿಟ್ಸ್ ಆ ಕಡೆ ಇದೆ, ಸೇಮ್ ಯೂನಿಟ್ಸ್ ಈ ಕಡೆ ಇದೆ. ಅಂದರೆ ಈ ಮೈನಸ್ ಬಿ ಬೈ 2a ಇದೆಯಲ್ಲ, ಇದಕ್ಕೆ ಏನೋ ಒಂದು ಆ್ಯಡ್ ಆಗುತ್ತೆ, ಆ ಎ ನಂಬರ್ ಗೊತ್ತಿಲ್ಲ, ಅದಕ್ಕೆ ನಾವು ಆರ್ ಅಂತ ತಗೊಳ್ಳೋಣ. ಅಥವಾ ಏನೋ ಒಂದು ಮೈನಸ್ ಆಗುತ್ತೆ, ಮೈನಸ್ ಬಿ ಬೈ 2a ಮೈನಸ್ ಆರ್. ಸೊ ಇದೆರಡು ನಮ್ಮ ಆನ್ಸರ್ಗಳಾಗಿರುತ್ತೆ. ಸೊ ಮೈನಸ್ ಬಿ ಬೈ 2a ಪ್ಲಸ್ ಆರ್, ಮೈನಸ್ ಬಿ ಬೈ 2a ಮೈನಸ್ ಆರ್. ಸೊ ಇವೆರಡೇ ನಮ್ಮ ಆನ್ಸರ್ ಆಗಿರುತ್ತೆ. ಆ ಆರ್ನ ಕಂಡುಹಿಡಿಯೋದಕ್ಕೆ ಆದರೆ ನಮಗೆ ಇಟ್ ವಿಲ್ ಬಿ ವೆರಿ ಈಸಿ. ಆ ಆರ್ನ ಹೆಂಗೆ ಕಂಡುಹಿಡಿಯೋದು? ಫಸ್ಟು ನಮ್ಮ ರೂಟ್ಗಳೇನಾಗಿರುತ್ತೆ? ಮೈನಸ್ ಬಿ ಬೈ 2a ಪ್ಲಸ್ ಆರ್, ಮೈನಸ್ ಬಿ ಬೈ 2a ಮೈನಸ್ ಆರ್, ಹೌದಲ್ವಾ? ನಾವು ಇಲ್ಲಿ ನೋಡಿದ್ವಿ ಮೈನಸ್ ಬಿ ಬೈ 2a ಪ್ಲಸ್ ಆರ್, ಮೈನಸ್ ಬಿ ಬೈ 2a ಮೈನಸ್ ಆರ್, ಇವೆರಡು ನಮ್ಮ ರೂಟ್ಗಳಾಗಿರಬೇಕು. ಬಟ್ ಇನ್ನೊಂದು ವಿಷಯ ಗೊತ್ತು ನಮಗೆ, ಈ ಎರಡೂ ಸಂಖ್ಯೆಗಳ ಪ್ರಾಡಕ್ಟ್ ಆಫ್ ಝೀರೋಸ್ ಅಥವಾ ಪ್ರಾಡಕ್ಟ್ ಆಫ್ ರೂಟ್ಸ್ ಏನಾಗಿರುತ್ತೆ? ಸಿ ಬೈ ಎ ಆಗಿರುತ್ತೆ, ವಿಚ್ ಈಸ್ ಇವೆರಡರ ಪ್ರಾಡಕ್ಟ್ ಇಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್. ಪ್ರಾಡಕ್ಟ್ ಏನಾಗಿರಬೇಕು? ಸಿ ಬೈ ಎ ಆಗಿರಬೇಕು, ರೈಟ್? ಇದು ಯಾವ ಫಾರ್ಮಲ್ ಇದೆ? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ರೈಟ್? ಹಾಗಂದರೆ ಮೈನಸ್ ಬಿ ಬೈ 2a ಸ್ಕ್ವಯರ್ ಮೈನಸ್ ಆರ್ ಸ್ಕ್ವಯರ್ ಶುಡ್ ಬಿ ಈಕ್ವಲ್ ಟು ಸಿ ಬೈ ಎ. ಇದು ಒಂದು ಫಾರ್ಮುಲಾ ಥರ ನಾನು ಬರಿತಾ ಇದ್ದೀನಿ, ಬಟ್ ಆ್ಯಕ್ಚುಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಇಷ್ಟು ಕಷ್ಟ ಅನಿಸಲ್ಲ. ಬಟ್ ಹೆಂಗೆ ನೋಡೋಣ ಬನ್ನಿ. ಇವಾಗ ಮೈನಸ್ ಬಿ ಬೈ 2a ಅಂದರೆ ಏನಾಗುತ್ತೆ? ಮೈನಸ್ ಬಿ ಅಂದರೆ ಮೈನಸ್ 8 ಬೈ 2a ಅಂದರೆ 2 ಇಂಟು 1 ವಿಚ್ ಇಸ್ 2 ಸ್ಕ್ವಯರ್ ಮೈನಸ್ ಆರ್ ಸ್ಕ್ವಯರ್ ಶುಡ್ ಬಿ ಈಕ್ವಲ್ ಟು ಸಿ ಬೈ ಎ ಅಂದರೆ 12 ಬೈ 1 ವಿಚ್ ಇಸ್ 12. ಸಿಂಪಲ್. 2 1 2 ಮೈನಸ್ 4 ಮೈನಸ್ 4 ಸ್ಕ್ವಯರ್ ಅಂದರೆ 16 ಮೈನಸ್ ಆರ್ ಸ್ಕ್ವಯರ್ ಈಸ್ ಈಕ್ವಲ್ ಟು 12 ಆಯಿತು. 16 ರೈಟ್ ಹ್ಯಾಂಡ್ ಸೈಡಿಗೆ ಬಂದರೆ ಮೈನಸ್ ಆರ್ ಸ್ಕ್ವಯರ್ ಈಸ್ ಈಕ್ವಲ್ ಟು 12 ಮೈನಸ್ 16 ಆಗುತ್ತೆ. ಮೈನಸ್ ಆರ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಮೈನಸ್ 4 ಆಯಿತು. ಮೈನಸ್ ತೆಗ್ದಾಕೋಣ. ಆರ್ ಸ್ಕ್ವಯರ್ ಈಸ್ ಈಕ್ವಲ್ ಟು 4 ಅಂದರೆ ಆರ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2 ಅಂತವರು ಬರ್ಕೋಬಹುದು, ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್, ಅಥವಾ ಜಸ್ಟ್ 2 ಅಂತಾದರೂ ಬರ್ಕೋಬಹುದು. ಬೋತ್ ಆರ್ ಸೇಮ್. ಯಾಕೆ ಸೇಮ್? ಅಕಸ್ಮಾತ್ ಆರ್ ಪ್ಲಸ್ 2 ಆದರೆ ಇಲ್ಲಿ ನಂಬರ್ ಚೇಂಜ್ ಆಗುತ್ತೆ. ಇಲ್ಲಿ ಪ್ಲಸ್ ಇರೋದು, ಇಲ್ಲಿ ಮೈನಸ್ ಇದೆ, ಸೊ ಏನು ವ್ಯತ್ಯಾಸ ಆಗಲ್ಲ ನಮಗೆ. ಆರ್ ಇಸ್ ಈಕ್ವಲ್ ಟು 2 ಅಂತ ಪಾಸಿಟಿವ್ ವ್ಯಾಲ್ಯೂನ ತಗೊಳ್ಳೋಣ. ಸೊ ಹಂಗಂದರೆ ಎಕ್ಸ್ ಈಸ್ ಈಕ್ವಲ್ ಟು ನಮ್ಗೆ ಏನು ಆನ್ಸರ್ ಬರಬೇಕು? ಮೈನಸ್ ಬಿ ಬೈ 2a ಪ್ಲಸ್ ಆರ್ ಬರಬೇಕು, ಅಥವಾ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ 2a ಮೈನಸ್ ಆರ್ ಬರಬೇಕು. ಸರ್ ಏನು ಸರ್ ಇಷ್ಟು ಉದ್ದ ತೋರಿಸ್ತಾ ಇದ್ದೀರಾ ನೀವು? ನೆಕ್ಸ್ಟ್ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಿಮಗೆ ಅನಿಸುತ್ತೆ ಇಷ್ಟು ಕಷ್ಟ ಇದೆಯಾ ಅಥವಾ ಇಷ್ಟು ಈಸಿ ಇದೆಯಾ ಅಂತ. ಓಕೆ, ನೋಡೋಣ. ಮೈನಸ್ ಬಿ ಬೈ 2a ವ್ಯಾಲ್ಯೂ ಏನು ಬಂತು? ಮೈನಸ್ 4 ಬಂತು, ಮೈನಸ್ 4. ಆರ್ ವ್ಯಾಲ್ಯೂ ಏನು ಬಂತು? ಪ್ಲಸ್ 2. ಮೈನಸ್ 4 ಮೈನಸ್ 4 ಮೈನಸ್ 2. ಮೈನಸ್ ಆರ್ ಅಂದರೆ ಮೈನಸ್ 2 ಆಗುತ್ತೆ, ವಿಚ್ ಈಸ್ ಮೈನಸ್ 4 ಪ್ಲಸ್ 2 ಅಂದರೆ ಮೈನಸ್ 2 ಆಗುತ್ತೆ. ಮೈನಸ್ 4 ಮೈನಸ್ 2 ಅಂದರೆ ಮೈನಸ್ 6 ಆಗುತ್ತೆ. ಹಂಗಂದರೆ ವ್ಯಾಲ್ಯೂ ಆಫ್ ಝೀರೋಸ್ ಏನು ಬರ್ತಾ ಇದೆ, ಅಥವಾ ವ್ಯಾಲ್ಯೂ ಆಫ್ ರೂಟ್ಸ್ ಏನು ಬರ್ತಾ ಇದೆ? ಮೈನಸ್ 2 ಮೈನಸ್ 6. ಕರೆಕ್ಟಾಗಿ ಬಂತ? ಒಂದ್ಸರಿ ಚೆಕ್ ಮಾಡಿ. ನಮ್ಗೆ ಮುಂಚೆ ಆನ್ಸರ್ ಏನು ಬಂದಿತ್ತು? ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 6, ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2. ಸಿಂಪಲ್ಲಾ? ಕನ್ಫ್ಯೂಸ್ ಆಯಿತಾ? ಮತ್ತೆ ಬೇಕನ್ನೊಂದ್ಸರ್ತಿ ಹಿಂದೆ ಹೋಗಿ ನೋಡಿ, ಈ ವಿಡಿಯೋನ ಹಿಂದೆ ಸರ್ಚಿಸಿ ಮತ್ತೆ ಇನ್ನೊಂದ್ಸರ್ತಿ ಎಕ್ಸ್ಪ್ಲನೇಷನ್ ಟ್ರೈ ಮಾಡಿ. ಇನ್ನೊಂದು ಕ್ವಶನ್ ಮಾಡೋಣ ಇದೇ ಕಾನ್ಸೆಪ್ಟ್ ಮೇಲೆ. ನಿಮಗೆ ಈಸಿ ಆಯಿತಾ ಇಲ್ವಾ? ಅರ್ಥ ಆಗುತ್ತೆ. ಇವಾಗ ನಾವು ಏನು ಮಾಡಬೇಕು? ಯಾವ ಸ್ಟೆಪ್ಪಿಂದ ಇಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಾವು ಡೈರೆಕ್ಟಾಗಿ ನಾನು ಈ ಸ್ಟೆಪ್ನ ಬರೆದು ಬಿಡ್ತೀನಿ. ಓಕೆನಾ? ಏನು ಈ ಸ್ಟೆಪ್ ಆಗುತ್ತೆ? ಮೈನಸ್ ಬಿ ಬೈ 2a ಸ್ಕ್ವಯರ್ ಮೈನಸ್ ಆರ್ ಸ್ಕ್ವಯರ್ ಶುಡ್ ಬಿ ಈಕ್ವಲ್ ಟು ಪ್ರಾಡಕ್ಟ್ ಏನು? ಸಿ ಬೈ ಎ ವಿಚ್ ಈಸ್ ಮೈನಸ್ 437 ಬೈ 1 ಅಂದರೆ ಮೈನಸ್ 437.
ಬಿ ವ್ಯಾಲ್ಯೂ ಏನು -4. ಹಾಗಂದ್ರೆ ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ ಆಗುತ್ತೆ, ವಿಚ್ ಈಸ್ 4/2 × 1 ಅಂದರೆ 2 ಸ್ಕ್ವಯರ್ ಮೈನಸ್ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು -437. 2 1s are 2 2s are 4, so 2 square ಅಂದರೆ 4 minus r square is equal to -437. 4 ರೈಟ್ ಹ್ಯಾಂಡ್ ಸೈಡಿಗೆ ಬಂದರೆ -r square is equal to -437 ಮೈನಸ್ 4 ಆಗುತ್ತೆ. -r square is equal to -441 ಆಯಿತು. ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡೋಣ. r square is equal to 441 ಅಂದರೆ ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್ ಯು ವಿಲ್ ಗೆಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ r is equal to +or-21 ಬರುತ್ತೆ. ಲೆಟ್ ಅಸ್ ಟೇಕ್ ಪಾಸಿಟಿವ್ ವ್ಯಾಲ್ಯೂ 21. ಆರ್ ವ್ಯಾಲ್ಯೂ ಸಿಕ್ತು. ಹಾಗಂದ್ರೆ ಆನ್ಸರ್ ಏನಾಗಿರ್ಬೇಕು ನಮಗೆ ಎಕ್ಸ್ ಈಸ್ ಈಕ್ವಲ್ ಟು -b/2a ಪ್ಲಸ್ ಆರ್, ಎಕ್ಸ್ ಈಸ್ ಈಕ್ವಲ್ ಟು -b/2a ಮೈನಸ್ ಆರ್ ಆಗಿರ್ಬೇಕು, ವಿಚ್ ಈಸ್ -b/2a ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 4/2 ಪ್ಲಸ್ ಆರ್. ಆರ್ ವ್ಯಾಲ್ಯೂ ಎಷ್ಟು ಬಂತು 21 ಡೈರೆಕ್ಟಾಗಿ ಬರೆಯೋಣ. 4/2 -21 ಇದರ ವ್ಯಾಲ್ಯೂ ಏನಾಗುತ್ತೆ 4/2 ಅಂದರೆ 1s are 2s are 2 + 21 ಅಂದರೆ 23 ಆಯಿತು. 1s are 2s are 2 - 21 ಅಂದರೆ -19 ಆಯಿತು. therefore the roots are 23 and -19. ಈಸಿ ಅಲ್ವಾ? ಡೈರೆಕ್ಟ್ ಜಸ್ಟ್ ಇದೊಂದು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಇದೊಂದು ಜ್ಞಾಪಕ ಇಟ್ಕೊಂಡ್ರೆ ಡೈರೆಕ್ಟಾಗಿ ನಾವು ಸಾಲ್ವ್ ಮಾಡ್ಬೋದು. ಇನ್ನೂ ಒಂದು ಕ್ವಶನ್ ಮಾಡಬೇಕಂದ್ರೆ ಓಕೆನಾ. ಸೊ ನಮಗೆ ಹೆಂಗೆ ಬರಬೇಕು -b/2a whole square minus r square should be equal to -60, right? -b ಅಂದರೆ -7 -7/2a ಅಂದರೆ 2 × 1 which is 2 whole square. ಮೈನಸ್ ಇದೆ ಅಲ್ವಾ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 7/2 whole square minus r square should be equal to -60. 7 square ಅಂದರೆ 7 square is 49/2 square ಅಂದರೆ 4 minus r square should be equal to -60. So 49/4 ಈ ಕಡೆ ಕರ್ಕೊಂಬರೋಣ, -r square is equal to -60 - 49/4. ಸೊ ಇವಾಗ -r square is equal to ಇಲ್ಲಿ LCM ತಗೊಳ್ಳಿ, 4 6 are 24 240 ಆಗುತ್ತೆ -49. ಸೊ ದಿಸ್ ಗಿವ್ಸ್ ಅಸ್ ಏನು ಕೊಡುತ್ತೆ -r square is equal to divided by 4. ಸೊ ಇಲ್ಲಿ ಮೈನಸ್ ಇದೆ, ಸೊ ಲೆಟ್ ಅಸ್ ಪುಟ್ ಮೈನಸ್ ಹಿಯರ್. -240 - 49 ಅಂದರೆ -289 ಆಯಿತು, ಡಿವೈಡೆಡ್ ಬೈ 4. ಮೈನಸ್ ಮೈನಸ್ ತೆಗೆದಾಕೋಣ, ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್ ಅಂದರೆ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಇಲ್ಲಿ ಸ್ಕ್ವೇರ್ ರೂಟ್ ಆರ್ ಇಸ್ ಈಕ್ವಲ್ ಟು 289 ಸ್ಕ್ವೇರ್ ರೂಟ್ ಏನಾಗುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 289 ಇಸ್ 17/4 ಆಗುತ್ತೆ. ಹಂಗಂದ್ರೆ ಆರ್ ವ್ಯಾಲ್ಯೂ 17/4 ಆಯಿತು. ವಿ ಆರ್ ಟೇಕಿಂಗ್ ಓನ್ಲಿ ಪಾಸಿಟಿವ್ ವ್ಯಾಲ್ಯೂ. ಸೊ 4 ಅಲ್ಲ 2 ಆಗುತ್ತೆ ಇಲ್ಲಿ, ಹೌದಲ್ವಾ? ಸ್ಕ್ವೇರ್ ರೂಟ್ ಆಫ್ 4 is 2. ಸೊ ಹಂಗಂದ್ರೆ ಇವಾಗ ಎಕ್ಸ್ ಶುಡ್ ಬಿ ಈಕ್ವಲ್ ಟು -b/2a ಪ್ಲಸ್ ಆರ್, ಎಕ್ಸ್ ಈಸ್ ಈಕ್ವಲ್ ಟು -b/2a ಮೈನಸ್ ಆರ್ ಆಗಬೇಕು, ವಿಚ್ ಈಸ್ -b ಅಂದರೆ -b/2a ಅಂದರೆ ವ್ಯಾಲ್ಯೂ ಎಷ್ಟು ಬಂತಪ್ಪ ಅದು 7 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 7/2 ಪ್ಲಸ್ 17/2 ಆಗುತ್ತೆ, ಅಥವಾ 7/2 ಮೈನಸ್ 17/2 ಆಗುತ್ತೆ, ವಿಚ್ ಗಿವ್ಸ್ ಅಸ್ 2 ಡಿನಾಮಿನೇಟರ್ ಸೇಮ್ ಇದೆ, 7 + 17 ಅಂದರೆ 24/2 ಆಗುತ್ತೆ, ರೈಟ್? ಅಥವಾ ಇಲ್ಲಿ 7 ಮೈನಸ್ ಅಂದರೆ -10/2 ಆಯಿತು. ಸೊ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ಆನ್ಸರು -5 ಬಂತು, ಇದನ್ನು ಕ್ಯಾನ್ಸಲ್ ಮಾಡಿದ್ರೆ 12 ಬಂತು. ಸೊ ಹಂಗಂದ್ರೆ ವ್ಯಾಲ್ಯೂ ಆಫ್ ಝೀರೋಸ್ ಎಷ್ಟು ಬರಬೇಕು -5 and 12. ಸೊ ಯು ಜಸ್ಟ್ ಹ್ಯಾವ್ ಟು ರಿಮೆಂಬರ್ ಓನ್ಲಿ ದಿಸ್ ಸ್ಟೆಪ್, ಈಸಿಯಾಗಿ ಮಾಡಿಬಿಡ್ಬೋದು. -b/2a ಪ್ಲಸ್ ಆರ್ ಇಂಟು -b/2a ಮೈನಸ್ ಆರ್ ಶುಡ್ ಬಿ ಈಕ್ವಲ್ ಟು ದ ಪ್ರಾಡಕ್ಟ್ ವಿಚ್ ಈಸ್ -60 ಇನ್ ದಿಸ್ ಕೇಸ್, ರೈಟ್? ಸೊ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿನಿ. ದಿಸ್ ಈಸ್ ಫಾರ್ ಎಕ್ಸ್ಟ್ರಾ ನಾಲೆಡ್ಜ್, ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಈ ಕ್ವಶನನ್ನು ನಾನು ನಿಮಗೆ ಕಮೆಂಟ್ಸಲ್ಲಿ ಆನ್ಸರ್ ಮಾಡಲಿಕ್ಕೆ ಕೊಡ್ತಾ ಇದ್ದೇನೆ. ದಿಸ್ ಈಸ್ ಫಾರ್ ಹೋಮ್ವರ್ಕ್, ದಿಸ್ ಇಸ್ ಫಾರ್ ಪ್ರಾಕ್ಟೀಸ್. ಇದೇ ಮೆಥಡನ್ನು ಬಳಸಿ ನೀವು ಟ್ರೈ ಮಾಡಿ, ಇಟ್ ವಿಲ್ ಬಿ ಈಸಿ ಡೆಫಿನೆಟ್ಲಿ. ಇಲ್ಲಿ ಯಾವುದು ಗೆಸ್ ವರ್ಕ್ ಇಲ್ಲ, ಯಾವುದೋ ಒಂದು ಮೆಮೊರೈಸೇಷನ್ ಇಲ್ಲ. ಒಂದು ಫಾರ್ಮುಲಾ ಥರದ್ದು, ಅದು ಫಾರ್ಮುಲಾನೂ ಅಲ್ಲ, -b/2a ಅದನ್ನು ಆಲ್ರೆಡಿ ಕಲ್ತಿದ್ದೀವಿ ನಾವು, ರೈಟ್? -b/a ಕಲ್ತಿದ್ವಿ, -b/2a ಏನಕ್ಕೆ ಬಂತು, ಆವ್ರೇಜ್ ತೊಗೋತಾ ಇದ್ದೀವಿ, ಅದಕ್ಕೆ ಬಂತು. ಸೊ ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್ ಫಾರ್ ದ ಆನ್ಸರ್ಸ್. ನಾನು ಕಮೆಂಟ್ ಬಾಕ್ಸನ್ನು ಚೆಕ್ ಮಾಡ್ತೇನೆ, ನಿಮಗೆ
ಅರ್ಥ ಆಗಿದೆಯಾ ಅಥವಾ ಹೆಲ್ಪ್ ಆಗಿದೆಯಾ ಅಂತ ನೀವು ಅದನ್ನು ತಿಳಿಸಿ ಅಂತ ಹೇಳ್ತಾ, ಐ ಹೋಪ್ ನಾನು ಈ ಕ್ಲಾಸು ನಿಮಗೆ ಅಟ್ಲೀಸ್ಟ್ ಫಾರ್ ಏನೋ ನಾಲೆಡ್ಜ್ ಪರ್ಸ್ಪೆಕ್ಟಿವಲ್ಲಿ ಈ ಕ್ಲಾಸ್ ಹೆಲ್ಪ್ ಆಗಿದೆ. ಮ್ಯಾಥಮೆಟಿಕ್ಸ್ ವರ್ಲ್ಡಲ್ಲಿ ಏನೇನೆಲ್ಲ ನಡೀತಿದೆ ಅಪ್ಡೇಟೆಡ್ ಆಗಿ ನಾವು ಹೆಂಗೆ ಸಾಲ್ವ್ ಮಾಡಬಹುದು ಇನ್ನೂ ಈಸಿಯಾಗಿ ಅಂತ ನಿಮ್ಗೆ ಹೆಲ್ಪ್ ಆಗಿದೆ, ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಚೆನ್ನಾಗಿ ಅರ್ಥ ಆಗಿದ್ರೆ ದಯವಿಟ್ಟು ಒಂದು ಹಾರ್ಟನ್ನು ನಾನು ಯಾವಾಗಲೂ ಕೇಳೋ ರೀತಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ, ಮುಂದಿನ ಕ್ಲಾಸ್ನಲ್ಲಿ ಏನು ಬೇಕು, ಏನು ಹೇಳ್ಕೊಡ್ಬೇಕು, ಯಾವ ಕಾನ್ಸೆಪ್ಟ್ಸ್ ಕನ್ಫ್ಯೂಸ್ ಆಗ್ತಿದೆ, ಏನು ಡೌಟ್ಸ್ ಬರ್ತಾ ಇದೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್ ಟೇಕ್ ಕೇರ್. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು.